ಕೊಡಗು ಮತ್ತು ದಾವಣಗೆರೆ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಧಾರವಾಡ ಹೈಕೋರ್ಟ್ನ ಮೇಲ್ ಐಡಿಗೆ ಬಾಂಬ್ ಬೆದರಿಕೆ ಸಂದೇಶ. ಬಾಂಬ್ ಬೆದರಿಕೆ ಸಂದೇಶ ಬರ್ತಾ ಇದ್ದಂತೆ ಕೋರ್ಟ್ನಿಂದ ವಕೀಲರು ಹೊರ ಬಂದಿದ್ದಾರೆ. ದಾವಣಗೆರೆ, ಕೊಡಗು ಜಿಲ್ಲಾ ಕೋರ್ಟ್ಗಳಿಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಭಯಭೀತರಾಗಿ ವಕೀಲರು, ನ್ಯಾಯಾಧೀಶರು ಕೋರ್ಟ್ನಿಂದ ಹೊರಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಜಿಲ್ಲಾ ಕೋರ್ಟ್ ಬಳಿ ತೀವ್ರ ತಪಾಸಣೆ ಆಗ್ತಾ ಇದೆ. ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಬಾಂಬ್ ಬೆದರಿಕೆಯ ಮೇಲ್ಗಳು ಸರ್ವೇ ಸಾಮಾನ್ಯ ಎನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಬಾಂಬ್ ಬೆದರಿಕೆಯ ಇಮೇಲ್ ಬರ್ತಾ ಇದ್ದ ಹಾಗೆ ವಕೀಲರು, ನ್ಯಾಯಾಧೀಶರು ಎಲ್ಲರೂ ಕೂಡ ಆಚೆ ಬಂದಿದ್ದಾರೆ ಕೋರ್ಟ್ ಹಾಲ್ನಿಂದ. ಧಾರವಾಡ, ಕೊಡಗು, ದಾವಣಗೆರೆ ಕೋರ್ಟ್ಗಳಲ್ಲಿ ಈಗ ಪರಿಶೀಲನೆ ಕೂಡ ನಡೀತಾ ಇದೆ. ಇಷ್ಟು ದಿನ ನಾವು ಗಮನಿಸ್ತಾ ಇದ್ವಿ, ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಕರೆ ಬರ್ತಾ ಇತ್ತು, ಮೇಲ್ಗಳು ಬರ್ತಾ ಇದ್ವು. ಈಗ ಕೋರ್ಟ್ಗಳಿಗೆ ಈ ರೀತಿಯ ಸಂದೇಶಗಳು ಬರ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಸದ್ಯ ತೀವ್ರ ತಪಾಸಣೆ ಕೂಡ ನಡೆದಿದೆ. ಧಾರವಾಡ ಹೈಕೋರ್ಟ್ಗೆ ಬಾಂಬ್ ಬೆದರಿಕೆ ಜೊತೆಗೆ ಕೊಡಗು ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಈ ಹಿಂದೆಯೂ ಕೂಡ ಈ ರೀತಿಯ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿದ್ದನ್ನ ನಾವು ಗಮನಿಸಿದ್ವಿ. ಶಾಲೆಗಳಿಗೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದ್ವು. ಈಗ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬರ್ತಾ ಇದೆ. ಧಾರವಾಡ, ಕೊಡಗು, ದಾವಣಗೆರೆ ಎಲ್ಲೆಡೆಯೂ ಕೂಡ ಈಗ ತಪಾಸಣೆ ಆಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಸ್ಥಳದಲ್ಲಿಯೇ ಇದೆ, ತಪಾಸಣೆಯನ್ನ ನಡೆಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.